ಮತ್ತೆ ಏನ್ ಸಮಾಚಾರ, ಎಲ್ರಿಗೂ ಸ್ವಾಗತ. ಮತ್ತೊಮ್ಮೆ ನಿನ್ನೆಯ IPL ಪಂದ್ಯ SRH ವರ್ಸಸ್ RCB ಎಂತಕ್ಕೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತ ನಿನ್ನೆಯ ಒಂದು ಪ್ರಾಬಲ್ಯವಾದಂತ ಒಂದು ಬ್ಯಾಟಿಂಗ್ ಅನ್ನ ತೋರಿಸಿ ಅವರಿಗೆ ಹೇಳಿದ್ದಾರೆ, ನಾವೇನು ಡಿಫೆಂಡಿಂಗ್ ಚಾಂಪಿಯನ್ಸ್, ನಾವ್ ಯಾವುದೇ ಫ್ಲೂಕಲ್ ಗೆದ್ದಿಲ್ಲ ಗುರು, ನಾವು ಆಡಿರೋದು ನಮ್ಮ ಒಂದು ಟ್ಯಾಲೆಂಟ್ ಮತ್ತೆ ನಮ್ಮ ಹಾರ್ಡ್ ವರ್ಕ್ ಇಂದನೇ ನಾವು ಗೆದ್ದಿರೋದು ಅನ್ನೋದನ್ನ ನಿನ್ನೆ ಪ್ರೂವ್ ಮಾಡಿದ್ರು. ಮತ್ತೆ 300 ರನ್ನ ಹೊಡಿತಾರೆ ಆ SRH ಅಂತ ಯಾವನ್ ಹೇಳಿದ್ದ ಅವನಿಗೆ ಪೈಡ್ ಅಂತ ರಿಪ್ಲೈ ಇದ್ದಂಗೆ ಇತ್ತು. ನಿನ್ನೆ ಮ್ಯಾಚು ಬ್ಯೂಟಿಫುಲ್ ಆಗಿತ್ತು, ಒಳ್ಳೆ ಓಪನಿಂಗ್ ಮ್ಯಾಚ್ ನಿನ್ನೆ ನಮಗೆ ಸಿಕ್ಕಿದ್ದು. ಟಾಸ್ ಗೆದ್ದಂತ ರಜತ್ ಪತಿದಾರು ಫಸ್ಟ್ ಬೌಲಿಂಗ್ನ ತಗೊಂಡ್ರು. ನಾವು ಏಜಲ್ವುಡ್ನ ಮಿಸ್ ಮಾಡಿಕೊಂಡು ಅಂತ ಅನ್ಕೊಂಡು, ಬಟ್ ಆದರೆ ನಂಬರ್ 1 T20 ಬೌಲರ್ ಜಾಕೋಬ್ ಡಫಿ ಅವರು ಮಾಡಿದಂಥ ಬ್ಯೂಟಿಫುಲ್ ಬೌಲಿಂಗ್, ಅವರು ಡೆಕ್ಕಿಗೆ ಆಗ್ತಿದ್ದಂಥ ಬೌಲಿಂಗು, ಅಂದರೆ ಪಿಚ್ಚಿಗೆ ಬಾಲ್ನ ಹೊಡಿತಿದ್ದಂಥ ರೀತಿ ಅಭಿಷೇಕ್ ಶರ್ಮಾ ಅವ್ರನ್ನ ಜಾಸ್ತಿ ಹೊತ್ತು ಸ್ಕ್ರೀಸ್ನಲ್ಲಿ ಇಡೋಕೆ ಬಿಡಲಿಲ್ಲ. ಹಾಗೆ ಟ್ರಾವಿಸ್ ಹೆಡ್ ಕೂಡ ಔಟ್ ಆದರು. ಸಖತ್ ಬೌಲಿಂಗ್ ಮಾಡಿದಂಥ ಜಾಕೋಬ್ ಡಫಿ 22 ರನ್ನಿಗೆ 3 ವಿಕೆಟ್ನ ತಗೊಂಡ್ರು. ಅದರಲ್ಲೂ ಕೂಡ ಸ್ಟಾರ್ಟಿಂಗ್ 5 ಓವರ್ ಹೊತ್ತಿಗಾಗಲೇ 29ಕ್ಕೆ 3 ವಿಕೆಟ್ ಹೈದರಾಬಾದ್ ಬಿದ್ದೋಗಿತ್ತು. ಆದರೂ ಕೂಡ ಅವ್ರ ತಂಡದ ಇಶಾನ್ ಕಿಶನ್ ನಿಜವಾಗ್ಲೂ ಚೆನ್ನಾಗಿ ಆಡಿದ್ರು. ಒಂದು 80 ರನ್ನನ್ನು 38 ಬಾಲ್ನಲ್ಲಿ ಮಾಡಿ, ಅದರಲ್ಲೂ ಕೂಡ ಕೊನೆಯದಾಗಿ ಅನಿಕೇತ್ ವರ್ಮಾ, ವಾವ್, ನಿಜವಾಗ್ಲೂ ಅವರ ಒಂದು ಕೌಟುಂಬಿಕ ಪರಿಸ್ಥಿತಿ, ಅಂದರೆ ಅವ್ರ ಫ್ಯಾಮಿಲಿ ಮ್ಯಾಟ್ರು ತುಂಬ ರೀತಿ ಏನಂದರೆ, ಅವರ ತಂದೆ ಆ ಒಬ್ಬ ಅನಿಕೇತ್ ವರ್ಮಾ 3ನೇ ವಯಸ್ಸಿನಲ್ಲಿದ್ದಾಗ ಬೇರೆ ಒಂದು ಮದುವೆ ಆದರೂ ಕೂಡ ಅವರು ಅಜ್ಜಿ ಮನೆಯಲ್ಲಿ ಬೆಳೆದು ತನ್ನ ಅಂಕಲ್ ಜೊತೆ ಇದ್ದು ಕ್ರಿಕೆಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದಂಥ ಅನಿಕೇತ್ ವರ್ಮಾ ಲಾಸ್ಟ್ ಸೀಸನ್ನಲ್ಲಿ ಸ್ವಲ್ಪ ತುಣುಕನ್ನು ತೋರಿಸಿದ್ರು. ಬಟ್ ಆದರೆ ಈ ಸೀಸನ್ ಒನ್ ಆಫ್ ದಿ ಬೆಸ್ಟ್ ಸೀಸನ್ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಮಾತಿಲ್ಲ. ಸಖತ್ತಾಗಿ ನಿನ್ನೆ ಅನಿಕೇತ್ ವರ್ಮಾ ಅವರು ಆಡಿದ್ರು. ಅವರು ಆಡೋದ್ರಿಂದ ಇಶಾನ್ ಕಿಶನ್ ಮತ್ತು ಅನಿಕೇತ್ ವರ್ಮಾ ಇಬ್ಬರು ಆಡಿದ ಕಾರಣದಿಂದ 201 ರನ್ನನ್ನು ಪೇರಿಸಿದ್ರು. ಆದರೆ ಅವರ ಬೌಲಿಂಗ್ ಮಾತ್ರ ಈ ಬಾರಿ ವೀಕೆಸ್ಟ್ ಬೌಲಿಂಗ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಹೈದರಾಬಾದ್. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಅವರು ವೀಕೆಸ್ಟ್ ಬೌಲಿಂಗ್ ಅಂತ ಆಗಿದ್ದಕ್ಕೋಸ್ಕರ ನಾವು ಹೊಡೆದು ಅಂತ ಹೇಳ್ತಿಲ್ಲ. ನಮ್ಮದು ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ, ಬಟ್ ಆದರೆ ಅವರು ವೀಕೆಸ್ಟ್ ಬೌಲಿಂಗ್ ಇದೆ. ಯಾಕಂದರೆ ಅವ್ರದ್ದು ಈ ಸಲ ಪ್ಯಾಟ್ ಕಮಿನ್ಸ್ ಅವರು ಕೂಡ ಇಲ್ಲ. ಪ್ಯಾಟ್ ಕಮಿನ್ಸ್ ಬಂದಮೇಲೆ ಸ್ವಲ್ಪ ಏನಾದರೂ ಅವರು ಚೇತರಿಸ್ಕೋಬೋದು ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ಬಟ್ ಆದರೆ ನಮ್ಮ ಬ್ಯಾಟಿಂಗಿಗೆ ಬಂದರೆ ಫಿಲ್ ಸಾಲ್ಟ್ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಆಡಿದ್ರು, 1-2 ಬಾಲ್, ಬಟ್ ಆದರೆ ಆಮೇಲೆ ಔಟ್ ಆದರು. ಅದಾದಮೇಲೆ ಪಡಿಕ್ಕಲ್ ಅವ್ರು ಬಂದರು. ಅಬ್ಬಾ ಗುರು, ಅವರು ಬರೀ ನಮ್ಮ RCB ಟೀಮಿಗೆ ಮಾತ್ರ ಆಡಬೇಕು ಅನ್ನೋ ಥರ ಪ್ರೋಗ್ರಾಮಿಂಗ್ ಆಗಿಬಿಟ್ಟಿದ್ದಾರೆ. ಆ ರೀತಿ ಆಡಿದ್ರು, ನಿಜವಾಗ್ಲೂ ಸೂಪರ್ ಆಗಿ ಆಡಿದ್ರು ಪಡಿಕ್ಕಲ್ಲು. ಬೆಸ್ಟ್ ಇನ್ನಿಂಗ್ಸ್ ನೆನೆ ಆಡಿದ್ದು. ಅದಾದಮೇಲೆ ನಮ್ಮ ಕಿಂಗ್ ಕೊಹ್ಲಿ, ಏನ್ರಿ ಹೇಳ್ಬೇಕು ಬಾಸ್ ಬಗ್ಗೆ, 37 ವರ್ಷದ ಅರೆಯದ ಹುಡುಗ ಈಗಲೂ ಕೂಡ ಬೆಂಕಿ ಆಟವನ್ನು ಆಡ್ತಾ ಇದ್ದಾನೆ. ಆ ಒಂದು ಸ್ಟ್ರೈಟ್ ಡ್ರೈವ್, ಏನ್ರಿ ಶಾಟ್ ಅದು, ಯಪ್ಪ ಕ್ರೇಜಿ, ಅದು ನಿಜವಾಗ್ಲೂ ಒನ್ ಆಫ್ ದಿ ಬೆಸ್ಟ್ ಶಾಟು. ಸಖತ್ತಾಗಿತ್ತು. ನಿಜವಾಗ್ಲೂ ನಮಗಂತೂ ಭಾಳ ಖುಷಿ ಆಯಿತು. ಈ ರೀತಿ ಡಾಮಿನೆಂಟ್ ವಿನ್ಗಳನ್ನ ಮಾಡಿದಾಗ ಮುಂದಿನ ಮ್ಯಾಚ್ಗಳಿಗೆ ನಮಗೆ ಇನ್ನೂ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಮತ್ತು ಮುಂದೆ ಯಾವುದೇ ಮ್ಯಾಚ್ಗಳಿದ್ರೂ ಕೂಡ ಅವರು ಸ್ವಲ್ಪ ವರ್ಕ್ ಮಾಡ್ತಾರೆ. ಹೌದಪ್ಪ, RCB ಬ್ಯಾಟಿಂಗು ಹೆವಿ ಇದೆ, ನಾವು ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೊಂಬರ್ಬೇಕು ಅಂತ. ಯಾವುದೇ ಫ್ಲೂಕಲ್ಲಿ ಗೆಲ್ಲೋದಲ್ಲ ನಾವು. RCB ಪಕ್ಕ ಹಾರ್ಡ್ ವರ್ಕ್ ಮತ್ತು ಟ್ಯಾಲೆಂಟಿಂದನೇ ಗೆದ್ದಿರೋದು ಅಂತ ನಿನ್ನೆ ತೋರಿಸ್ಕೊಟ್ಟಿದ್ದಾರೆ. 6 ವಿಕೆಟ್ಗಳ ಜಯವನ್ನು ಪಡೆದಿದ್ದಾರೆ ಮತ್ತು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಜಾಕೋಬ್ ಡಫಿ ಅವರು ತಗೊಂಡಿದ್ದಾರೆ. ಅಂದರೆ ನಿಜವಾಗ್ಲೂ ಈ ರೀತಿ ಈ ಬಾರಿ ಭಾಳ ಸುಂದರವಾದಂಥ ಒಂದು IPL ಆಗಲಿದೆ. ಈ ಬಾರಿ ಮತ್ತೆ ಇನ್ನೊಂದ್ಸಲ ಕಪ್ ನಮ್ಮದೇ ಆಗುತ್ತೆ ಅಂತ ಆಶಿಸೋಣ. ನಿಮ್ಮ ಅಭಿಪ್ರಾಯ ಏನು? ಮುಂದಿನ ಬಾರಿ ಅಕಸ್ಮಾತ್ ಜೋಶ್ ಹೇಜಲ್ವುಡ್ ಬಂದರೆ ನಿಮ್ಮ ಪ್ಲೇಯಿಂಗ್ 11 ಹೇಗಿರುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ನಾಳಿನ ಅಥವಾ ಮುಂದಿನ ಸಮಾಚಾರದಲ್ಲಿ. ಧನ್ಯವಾದಗಳು. ಸೈನಿಂಗ್ ಆಫ್.